ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆ ಯಶಸ್ವಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆಯನ್ನು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳಾದ ಅಶ್ವಥ್ ನಾರಾಯಣರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ 2026 ರಿಂದ 27 ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ IPAAP ಕುರಿತು ಮಹಿಳೆ ಮತ್ತು ಮಕ್ಕಳ ಸಮಸ್ಯೆಗಳ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಿದರು. ಆಡಳಿತಾಧಿಕಾರಿ ಅಶ್ವಥ್ ನಾರಾಯಣರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ, ಮುಖ್ಯವಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಯಾಕೆಂದರೆ ಜಾತ್ರೆ ಅಥವಾ ಹಬ್ಬದ ಸಮಯದಲ್ಲಿ ಜನರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಜನದಟ್ಟಣೆ ಜಾಸ್ತಿ ಇರುವ ಕಡೆ ಸ್ವಚ್ಛತೆ ತುಂಬಾ ಮುಖ್ಯ. ಜೊತೆಗೆ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಸರಿಯಾಗಿರಲಿ. ಬೇಸಿಗೆ ಕಾಲ ಆಗಿರುವುದರಿಂದ ವಿದ್ಯುತ್ ವ್ಯತ್ಯಯವಾಗುವ ಸಾಧ್ಯತೆ ಇರುತ್ತದೆ. ಲೈನ್ಮ್ಯಾನ್ ಅಥವಾ ವಾಟರ್ಮ್ಯಾನ್ ಜೊತೆ ಮಾತನಾಡಿ ಎಲ್ಲೂ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತು ಅದೇ ರೀತಿ ನಮ್ಮ ಗ್ರಾಮಗಳಲ್ಲಿ ಅಳವಡಿಸಿರುವ RO ಪ್ಲಾಂಟ್ಗಳ ಶುದ್ಧ ಕುಡಿಯುವ ನೀರಿನ ಘಟಕ ಬಗ್ಗೆ ಗಮನಹರಿಸಬೇಕು. ಅವುಗಳು ಕೆಟ್ಟು ಹೋಗದಂತೆ ನಿರ್ವಹಣೆ ಮಾಡಿದರೆ ಜನರಿಗೆ ಒಳ್ಳೆಯ ನೀರು ಸಿಗುತ್ತದೆ. ಓವರ್ ಹೆಡ್ ಟ್ಯಾಂಕ್ಗಳಿಂದ ನೀರು ಪೋಲಾಗದಂತೆ ನೋಡಿಕೊಳ್ಳಿ. ಎಲ್ಲಾದರೂ ಪೈಪ್ಲೈನ್ ಒಡೆದಿದ್ದರೆ ಅಥವಾ ನಲ್ಲಿಗಳು ಟ್ಯಾಪ್ಸ್ ಕೆಟ್ಟಿದ್ದರೆ ತಕ್ಷಣ ಸರಿಪಡಿಸಿ. ನೀರು ಅಮೂಲ್ಯವಾದದ್ದು, ಅದರಲ್ಲೂ ಈಗ ನೀರಿನ ಅಭಾವವಿರುವಾಗ ನಾವು ಜಾಗರೂಕರಾಗಿರಬೇಕು. ಯಾವುದೇ ಕಾರಣಕ್ಕೂ ನೀರು ವ್ಯರ್ಥವಾಗಬಾರದು ಎಂದರು. ಸ್ವಚ್ಛತೆ, ನೀರು ಮತ್ತು ಲಸಿಕೆ, ವ್ಯಾಕ್ಸಿನೇಷನ್ ಹಾಕಿಸುವ ಬಗ್ಗೆಯೂ ಗಮನಹರಿಸಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಗಳಾದ ರಾಧಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿ ಸುರೇಶ್, ಕಾರ್ಯದರ್ಶಿ ಸರಿತಾ ಕೆ, ಮುರುಗಮುಲ್ಲ ಹೊರ ಠಾಣೆಯ SI ಚಂದ್ರು, ಬಿಲ್ ಕಲೆಕ್ಟರ್ ಮಂಜುನಾಥ್ ಹಾಗೂ ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲೂ ಅಷ್ಟೇ ನೀವು ಸ್ವಚ್ಛತೆಯನ್ನು ತುಂಬಾ ಕಾಪಾಡಬೇಕು. ಯಾಕೆಂದ್ರೆ ಈ ಜಾತ್ರೆಗೆ ಸಮಯದಲ್ಲಿ ಜನರು ಜಾಸ್ತಿ, ಜನಸಂಖ್ಯೆ ಜಾಸ್ತಿ ಇರ್ತದೆ. ಆದ್ರಿಂದ ಎಲ್ಲಿ ಜಾತ್ರೆ ನಡೀತದೋ ಅಲ್ಲಿ ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು, ನೀರಿನ ಸಮಸ್ಯೆ ನೀಗಿಸಬೇಕು. ಮತ್ತೆ ಅಲ್ಲಿ ಎಲ್ಲರಿಗೂ ಅಷ್ಟೇ ತಿಳುವಳಿಕೆ ಅನ್ನೋದು ನೀಡಬೇಕಾಗ್ತದೆ. ಮತ್ತೆ ಈ ಗ್ರಾಮಗಳಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ವಿದ್ಯುತ್ ದೀಪಗಳು ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ವಿದ್ಯುತ್ ದೀಪಗಳು ಇಂಪಾರ್ಟೆಂಟ್. ಕರೆಂಟ್ ಹೋಗ್ತಾ ಇರ್ತದೆ, ಎಲ್ಲೆಲ್ಲಿ ಹೋಗಿರ್ತದೆ ಅಂತ ಈ ವಾಟರ್ ಮ್ಯಾನ್ಗೆ ತಿಳ್ಕೊಂಡು ಅದನ್ನು ವಿದ್ಯುತ್ ದೀಪಗಳನ್ನು ಹಾಕ್ಸ್ಬೇಕಾಗಿರೋದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಇಷ್ಟು ನೀವು RO ಪ್ಲಾಂಟ್ಸ್ ಏನಿದೆಯೋ, RO ಪ್ಲಾಂಟ್ಸ್ ಇದೆ ಸರ್, ಚೆನ್ನಾಗಿ ನಡೀತಾ ಇದೆ. RO ಪ್ಲಾಂಟ್ಗಳು ಮುಖ್ಯವಾಗಿ ಹಾಕಿರೋದು ನಮ್ಮ ಉದ್ದೇಶ, ನಮಗೆ ಉಪಯೋಗಿಸ್ಕೊಳಕ್ಕೆ. ಅದನ್ನು ಕೆಡ್ದಿರ ಅದನ್ನು ನಾವು ನೋಡಿಕೊಂಡ್ರೆ ನಮಗೆ ಒಳ್ಳೆ ನೀರು ಬರ್ತದೆ. ಆದ್ದರಿಂದ ಈ RO ಪ್ಲಾಂಟ್ಗಳಾಗಲಿ ಎಲ್ಲೇ ಓವರ್ ಹೆಡ್ ಟ್ಯಾಂಕ್ಗಳಾಗಲಿ ನೀರನ್ನು ನಾವು ಏನು ಯಥೇಚ್ಛವಾಗಿ ಪೋಲ್ ಮಾಡಬಾರ್ದು. ಎಲ್ಲಾದರೂ ಪೈಪ್ ಹೊಡೆದೋಗಿದೆ ಅದನ್ನು ಎಲ್ಲ ನೆಲ್ಲಿ ತಿರ್ಸ್ಬಿಟ್ಟು ಹಾಗೆ ಬಿಟ್ಕೊಡೋದು. ನೀರು ಎಷ್ಟೊಂದು ನಮ್ಮ ಸ್ಕೇರ್ಸಿಟಿ, ಆ ನೀರನ್ನು ಕಾಪಾಡಿಕೊಳ್ಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಯಾವುದೇ ಒಂದು ಕಾರಣಕ್ಕೂ ನೀರನ್ನು ಪೋಲ್ ಮಾಡಬಾರ್ದು. ಇಷ್ಟು ಏನು ಗಮನದಲ್ಲಿಟ್ಕೊಂಡು ಒಂದು ಶುಚಿತ್ವ, ಒಂದು ನೀರು ಮತ್ತು ನಮ್ಮ ಗ್ರಾಮಗಳಲ್ಲಿ ಎಲ್ಲ ಹೆಣ್ಮಕ್ಳಿಗೊಂದು ಲಸಿಕೆಯನ್ನು ಕೊಡ್ತೀವಿ. 15 ಇಷ್ಟನ್ನು ನೀವು ಪಾಲಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯೆಗೆ ಸಂಬಂಧಪಟ್ಟಂಗೆ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ತಾವು ಈ ಟೈಮಲ್ಲಿ ಸಹ ಒಂದು ಕ್ರಿಯೆಗೆ ಸಂಬಂಧಪಟ್ಟಂಗೆ ತಮ್ಮ ಇಲಾಖೆಯ ಅವರು ಕೊಟ್ಬಿಟ್ರೆ ನಂತರ ಫೈನಲ್ ಗ್ರಾಮ ಸಭಾದಲ್ಲಿ ಅದು ಅಪ್ರೂವ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದನ್ನು ಹೊರತುಪಡಿಸಿ ಇವತ್ತು ಏನು ಸರಿ ಹೇಳಿದ್ದಾರೆ 3 ವಿಚಾರಗಳು: ಶುಚಿತ್ವ, ಕುಡಿಯುವ ನೀರು ಮತ್ತು ಹೆಣ್ಮಕ್ಳಿಗೆ ಲಸಿಕೆ ಆಗುವಂಥದ್ದು. ಇವು ಪ್ರಿಯಾರಿಟಿ ಬೇಸಿಸ್ ಅಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಸರ್ವಿಸ್ವರೆಗೂ ಬಂದು ಈ ಒಂದು ಗ್ರಾಮ ಸಭೆ ಇರುವಂತಹ ಎಲ್ಲ ಇಲಾಖಾಧಿಕಾರಿಗಳಿಗೆ ಮತ್ತು ಗ್ರಾಮಸ್ಥರಿಗೂ ಸಹ ಎಲ್ಲರೂ ಸಹ ಮೊದಲೇ ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯ